ಅಣ್ಣ ಈಗ 13ನೇ ತಾರೀಕು ಸ್ಟ್ರೈಕ್ ಕರೆ ಕೊಟ್ಟವ್ರೆ, ಡ್ಯೂಟಿ ಮಾಡಿ ಮುಖಗಳನ್ನ ನಾವು ನೋಡಿದ್ವಿ ಬೀದಿಗಳಲ್ಲಿ. ಹೌದು ಆಯ್ತಾ, ಈ ಮೊನ್ನೆ ಮತ್ತೆ ಸ್ಟ್ರೈಕ್ ಕರೆ ಕೊಟ್ಟರೆ 10 ದಿನ ಗಡುವು ತಂತಾರೆ. ಅದ್ರ ಬಗ್ಗೆ ಬರೀ 1 ನಿಮಿಷ 2 ನಿಮಿಷದಲ್ಲಿ ಮಾತು ಮುಗಿಸಿ ನೋಡೋಣ. 1 ನಿಮಿಷ 2 ನಿಮಿಷದಲ್ಲಿ ಮುಗ್ಸಕ್ಕಾಗಲ್ಲ. ಯಾಕೆ ಅಂತ ಕೇಳಿ ಹೇಳ್ತೀನಿ. ಆಮೇಲೆ ಡ್ರೈವರ್ಗಳು ಈ ಡ್ರೈವರ್ಗಳು ದಯವಿಟ್ಟು ಯಾವ್ದೋ ವಿಡಿಯೋ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ನಿಮ್ಮ ಜೀವನ ಬೀದಿ ತಂದ್ಬಿಡ್ತಾರೆ. ಆಲ್ರೆಡಿ ಬೀದಿ ಮನಗ್ತಾ ಇದ್ರೆ ಎಲ್ಲರೂ ಮದುವೆ ಆಗಿರೋ ಪಾಪ ಬಂದು ಬೀದಿ ಮನಗ್ತಿದ್ರೆ ಕಾರಲ್ಲಿ ಎದ್ಬಿಡಿ ಪಾಪ. ಫಸ್ಟ್ ಹೆಂಗೋ ಚೆನ್ನಾಗಿದ್ರಿ, 1-2 ಮಾತನ ಹಂಗೆ ಏನಿಲ್ಲ. ಇವತ್ತು ನಮ್ಮ ಡ್ರೈವರ್ಗಳಿಗೆ ಅವತ್ತಿಂದ ನಾನು ಹೇಳಿದ್ದೆ, ಏನು ಹೇಳಿದ್ದೆ, ರ್ಯಾಪಿಡೋ ಅನ್ನೋ ಪೀಡೆ ಬೆಂಗಳೂರಿಗೆ ಬಂದ್ಮೇಲೆ ಇವಲ್ಲ ಒಬ್ಬರೆಲ್ಲ ಕೆಟ್ಟ ಕೆರೆ ಹಿಡಿದವ್ರೆ ಅಂತ ಅವತ್ತು ಹೇಳಿದ್ದೆ, ಇವತ್ತು ಹೇಳ್ತೀನಿ, ಮುಂದೆನೂ ಹೇಳ್ತೀನಿ. ಈ ರ್ಯಾಪಿಡೋನ ಅನ್ಇನ್ಸ್ಟಾಲ್ ಮಾಡಿಸಿ ಒಂದು ಆಪ್ಗೆ ಬುದ್ಧಿ ಕಲ್ಸಿದ್ರೆ ಒಂದೊಂದೇ ಆಪ್ನ ಅನ್ಇನ್ಸ್ಟಾಲ್ ಮಾಡ್ಕೊಬಂದ್ರೆ ನಮ್ಮ ಮೀಟರ್ ಕಾನ್ಸೆಪ್ಟ್ ಅಲ್ಲಿ ಡ್ಯೂಟಿ ಬರೋಕ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದೆ. ಇವತ್ತು ಏರ್ಪೋರ್ಟ್ ಅಲ್ಲಿ ಏನ್ ಸ್ಟ್ರೈಕ್ ಮಾಡ್ತಾರೋ ಅಂತ ನನ್ನ ಮಕ್ಕಳಿಗೆ ಡೈರೆಕ್ಟ್ ಆಗಿ ಹೇಳ್ತೀನಿ, ಏನು 500-600 ರೂಪಾಯಿ ಕೊಟ್ಟರು ಒಡೆಯಂತ ಲೋ ಫಾರ್ ನನ್ನ ಮಕ್ಕಳಿಗೆ ಇವಾಗ ಅರ್ಥ ಆಗೈತೆ. ಯಾಕೆ ಅಂತ ಅಂದ್ರೆ ಇವತ್ತು ಹೇಳ್ತಾವ್ರೆ ಇನ್ಕ್ಲೂಡು ಏರ್ಪೋರ್ಟ್ ಅಥಾರಿಟಿನೇ ಹೇಳೈತೆ, ಒಂದು ಆಪ್ಗೆ ಸಪೋರ್ಟ್ ಮಾಡೋದ್ರಿಂದ ನಾವು ಈ ರೇಟ್ ಕೊಡ್ತಾ ಇದೀವಿ ಅಂತ. ಇದನ್ನೇ ಕಣಕ್ ಕಳ್ಳನ ಮಕ್ಕಳ ಬೋಳಿ ಮಕ್ಕಳ ನಾವ್ ಹೇಳಿದ್ದು. ಅವನಮ್ಮನ ಇದನ್ನ ಒಂದು ಆಪ್ನ ಬದ್ದು ಓಡಿಸಿದ್ರೆ 100-200% ನಮಗ್ ಬರ್ಬೇಕಾಗಿರೋಂಥ ರೇಟ್ ಬಂದೇ ಬರ್ತದೆ ಅಂತ ನಾನು ಓಪನ್ ಆಗಿ ಗಾಡಿಗಳನ್ನ ತಡ ಕೇಳ್ದೆ, ನಿಲ್ಸ್ ಹೇಳ್ದೆ, ಸೈನ್ ಹಾಕ್ಸಿ ಡಿಆಕ್ಟಿವೇಶನ್ ಮಾಡಿಸ್ದೆ, ಬರ್ರಯ್ಯ ಡಿಆಕ್ಟಿವೇಶನ್ ಮಾಡಿಸ್ರಿ ಅಂತ ಹೇಳ್ದೆ. ಕೇಳಲಿಲ್ಲ. ಅವತ್ತು ತಿಕ್ಕ ಹೊಡ್ಕೊಂಡು ನಗ್ತಾರೆ ಜಾಸ್ತಿ ನಮ್ಮ ನೋಡಿ. ಇವತ್ತು ನನ್ನ ರ್ಯಾಪಿಡೋ ಇಲ್ಲ, ಇವತ್ತು ಬಿಸ್ನೆಸ್ ಹಾಳೆ ಇಲ್ಲ ಅಂತ. ಯಾಕೆಂದ್ರೆ ರ್ಯಾಪಿಡೋದಲ್ಲಿ ಡ್ಯೂಟಿ ಜಾಸ್ತಿ ಬರ್ತೈತೆ. ಯಾಕೆ ಹೇಳು, 15 ರೂಪಾಯಿ ಕೊಟ್ಟರು ಹೊಡಿತಾವ್ರೆ, 16 ರೂಪಾಯಿ ಕೊಟ್ಟರು ಹೊಡಿತಾವ್ರೆ. ಲೋಫರ್ ನನ್ನ ಮಕ್ಳು ಅಂತಾರೆ ಇರೋದು ಇಲ್ಲಿ. ಅವು ಎಂತ ನನ್ನ ಮಕ್ಳು ನಮ್ಮ ಡ್ರೈವರ್ಗಳೆಲ್ಲ ಐದಾರೆ ಅಂದ್ರೆ ಯಾವನ್ನೇನೇ ಕಾಮೆಂಟ್ ಹಾಕಿದ್ರು ಫ್ಯಾಕ್ಟ್. ಇಲ್ಲಿ ಅಂತ ಲೋಫರ್ ನನ್ನ ಮಕ್ಳು ಇರೋದ್ರಿಂದಾನೇ ಇವತ್ತಿಗೂ ಬೆಂಗಳೂರಲ್ಲಿ ನಮ್ಗೆ ಬಿಸ್ನೆಸ್ ಹಾಳಾಗ್ತಾ ಇದೆ. ಆಮೇಲೆ ಇನ್ನೊಂದನ ಇಲ್ಲಿ ಕಾಮೆಂಟ್ ಬಂದು ಮಿಂಡ್ರ ಕೊಟ್ಟಿದ್ದ ನನ್ನ ಮಕ್ಳು ಬ್ಯಾಡ್ ಕಮೆಂಟ್ ಹಾಕಿ ಏನಂತೀರ, ಇದು ಅರ್ಥ ಮಾಡ್ಕೊಂಡ್ರೆ ಓಕೆ. ನಾನೊಂದು ಹೇಳ್ತೀನಿ ಕೇಳು, ಆನೆ ನಡ್ಕೊಂಡು ಹೋಗ್ತಿದ್ರೆ ನಾಯಿ ಬೊಗಳ್ತಾವಂತೆ, ಅವಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಯಾಕೆ ಅಂದ್ರೆ ನಾವು ಇಲ್ಲಿ ಯಾರಿಗೂ ಅವ್ರ ಅಪ್ಪನ ಮನೆ ತಿನ್ರಿ ಅಂತ ತಿನ್ನಕ್ ನಾವು ಹೋಗ್ತಾ ಇಲ್ಲ. ಬರ್ರಯ್ಯ ಇಲ್ಲಿ ಈ ತರ ನೀವು ಲಾಸ್ ಮಾಡ್ಕೊಂತಿದ್ದೀರಾ, ಬಂದು ನಿಮ್ಮ ಲಾಸ್ನ ಮಾಡ್ಕೋಬೇಡ್ರಿ. ಇವತ್ತು CNG ರೇಟು 100 ರೂಪಾಯಿ ಆಗಿದೆ, ಡೀಸೆಲ್ ರೇಟು 100 ರೂಪಾಯಿ ಆಗಿದೆ, ಪೆಟ್ರೋಲ್ ರೇಟು 110 ರೂಪಾಯಿ ಆಗಿದೆ. CNG ರೇಟು 70 ರೂಪಾಯಿಂದ 80 ರೂಪಾಯಿ ಇದ್ದಾಗ್ಲೂ ಏನ್ ರೇಟ್ ಕೊಡ್ತಿದ್ನೋ ಅದಕ್ಕಿನ್ನು ಇವತ್ತು ಕಮ್ಮಿ ಮಾಡಿದ್ದಾನೆ. ಊಬರ್ ಅಲ್ಲಿ ಲೋಫರ್ ನನ್ನ ಮಗ 25 ಕಿಲೋಮೀಟರ್ 90 ರೂಪಾಯಿ ಕೊಟ್ಟಾನೆ ನಿನ್ನೆ. ಸರಿನಾ? ಅವನ್ನೆಲ್ಲ ನೋಡಿ ಕಣ್ ತುಂಬಿಸ್ಕೋಬೇಕು. ಯಾಕೆಂದ್ರೆ ಈ ಅಗ್ರಿಗೇಟರ್ ಕಂಪ್ನಿಗಳು ಯಾವ ತರ ಮೋಸ ಮಾಡ್ತಾ ಇದಾವೆ ಅನ್ನೋದನ್ನ, ಈ ಅಗ್ರಿಗೇಟರ್ ಕಂಪ್ನಿಗಳು ಸವಾಸ ಬೇಡ, ಅನ್ಯ ರಾಜ್ಯ ಅನ್ಯ ದೇಶದವ್ರ ಸವಾಸ ಬೇಡ, ನಮ್ಮ ಕರ್ನಾಟಕದವ್ರನ್ನ ಬೆಳ್ಸನ ಬರಯ್ಯ. ಅಂದ್ರೆ ಕೈಗೆ ಎಡ್ಕಂತಾರ ಸಿಗ್ತಾರೆ. ಎಲ್ಲೋ ಕೂತಿರೋರು ಅವ್ರ ಆಫೀಸು, ಅವ್ರ ಮಕ್ಕಳು, ಅವ್ರನ್ನ ಹಿಂದೆ ಮುಂದೆ ನೋಡ್ದಿಲ್ದಾರನ್ನ ನಾವು ಇದನ್ನ ಮಾಡಕ್ ಆಗಿಲ್ಲ. ಆದ್ರೆ ದಯವಿಟ್ಟು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ.